ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ನಾವು ಗಜೇಂದ್ರನು ಭಗವಂತನ ಕುರಿತಾಗಿ ಮಾಡಿದ ಪ್ರಾರ್ಥನೆಯನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ನುಡಿಯುತ್ತಾನೆ: ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಪಿತ. ಹೇ ಕುಂತಿ ಪುತ್ರನೇ, ಎಲ್ಲ ಜೀವಜಾತಿಗಳಲ್ಲಿ ಬರುವ ಸಕಲ ಜೀವರಾಶಿಗಳಿಗೆ ಈ ಲೌಕಿಕ ಪ್ರಕೃತಿಯಲ್ಲಿ ಜನ್ಮ ತಳೆಯಲು ಅವಕಾಶ ನೀಡಿದ ಬೀಜಪ್ರದ ತಂದೆಯೇ ನಾನು. ಸಸ್ಯಗಳು, ವೃಕ್ಷಗಳು, ಕ್ರಿಮಿಕೀಟಗಳು, ಜಲಚರಗಳು, ದೇವತೆಗಳು, ಪಶುಗಳು, ಪಕ್ಷಿಗಳು ಮತ್ತು ಇತರ ಎಲ್ಲ ಜೀವಿಗಳು ಪರಮಪ್ರಭುವಿನ ಪುತ್ರರು ಅಥವಾ ವಿಭಿನ್ನಾಂಶರು. ಆದರೆ ಅವರು ವಿವಿಧ ಮನೋಧರ್ಮದಿಂದ ಹೋರಾಡುತ್ತಿರುವುದರಿಂದ ಅವರಿಗೆ ವಿವಿಧ ರೀತಿಯ ದೇಹಗಳನ್ನು ನೀಡಲಾಗಿದೆ. ಮನಃಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಹೀಗೆ ಅವರು ದೇವೋತ್ತಮ ಪರಮಪ್ರಭುವಿನಿಂದ ಗರ್ಭೀಕೃತವಾದ ಪ್ರಕೃತಿಯ ಪುತ್ರರಾಗಿದ್ದಾರೆ. ಈ ಲೌಕಿಕ ಪ್ರಕೃತಿಯ ಪ್ರತಿಯೊಂದು ಜೀವಿಯೂ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದೆ. ವಿಕಾಸದ ಪ್ರಕ್ರಿಯೆಯಲ್ಲಿ ಜನನ ಮರಣಗಳ ಆವರ್ತನೆಯಿಂದ ಬಿಡುಗಡೆ ಅಥವಾ ಮುಕ್ತಿಯನ್ನು ಪಡೆಯಲು ಇರುವ ಏಕಮೇವ ಮಾರ್ಗವೆಂದರೆ ಸಂಪೂರ್ಣ ಶರಣಾಗತಿ. ಇದನ್ನು ನಮಃ ಎಂಬ ಶಬ್ದದಿಂದ ಸೂಚಿಸಲಾಗಿದೆ. ನಾನು ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಸರ್ವೇಂದ್ರಿಯ ಗುಣದ್ರಷ್ಟ್ರೇ ಸರ್ವ ಪ್ರತ್ಯಯ ಹೇತವೇ ಅಸತ್ತಾಚ್ಛಾಯ ಯೋಕ್ತಾಯ ಸದಾ ಭಾಸಾಯ ತೇ ನಮಃ. ನನ್ನ ಪ್ರಭುವೇ, ನೀನು ಇಂದ್ರಿಯಗಳ ಸಕಲ ವಿಷಯಗಳ ವೀಕ್ಷಕನಾಗಿರುವೆ. ನಿನ್ನ ಅನುಗ್ರಹವಿಲ್ಲದೆ ಸಂಶಯಗಳ ಸಮಸ್ಯೆಯನ್ನು ಪರಿಹರಿಸುವುದು ಸಾಧ್ಯವಿಲ್ಲ. ಈ ಲೌಕಿಕ ಪ್ರಪಂಚವು ನಿನ್ನನ್ನೇ ಹೋಲುವ ನೆರಳಿನಂತಿದೆ. ಈ ಲೌಕಿಕ ಪ್ರಪಂಚವು ನಿನ್ನ ಅಸ್ತಿತ್ವದ ಮಿನುಗುನೋಟವನ್ನು ನೀಡುವುದರಿಂದ ವ್ಯಕ್ತಿಯು ಅದನ್ನು ಸತ್ಯವೆಂದು ಅಂಗೀಕರಿಸುತ್ತಾನಷ್ಟೇ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಇಂದ್ರಿಯ ಚಟುವಟಿಕೆಗಳ ಉದ್ದೇಶವನ್ನು ಭಗವಂತನು ವಾಸ್ತವಿಕವಾಗಿ ವೀಕ್ಷಿಸುತ್ತಿದ್ದಾನೆ. ಭಗವಂತನ ನಿರ್ದೇಶನವಿಲ್ಲದೆ ಜೀವಿಯು ಒಂದು ಹೆಜ್ಜೆಯನ್ನು ಮುಂದಿಡಲಾರ. ಭಗವದ್ಗೀತೆಯಲ್ಲಿಯೇ ದೃಢಪಡಿಸಿರುವಂತೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ. ನೀನು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದೀಯೆ. ನಿನ್ನಿಂದಲೇ ಸ್ಮೃತಿ ವಿಸ್ಮೃತಿಗಳು ಉಂಟಾಗುತ್ತವೆ. ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ. ಮಾಯೆಯ ಮುಷ್ಟಿಯಲ್ಲಿರುವ ಜೀವಿಯು ಈ ಲೌಕಿಕ ಪ್ರಪಂಚವನ್ನು ಭೋಗಿಸಲು ಬಯಸುತ್ತಾನೆ. ಆದರೆ ಭಗವಂತನು ಅವನಿಗೆ ನಿರ್ದೇಶನವನ್ನು ಕೊಟ್ಟು ನೆನಪಿಸದೇ ಇದ್ದರೆ ಅವನು ಜೀವನದಲ್ಲಿ ತನ್ನ ಧ್ಯೇಯೋದ್ದೇಶಗಳ ಅನುಸರಣೆಯಲ್ಲಿ ಪ್ರಗತಿ ಸಾಧಿಸಲಾರನು. ಬದ್ಧಾತ್ಮನು ಜನ್ಮ ಜನ್ಮಗಳಲ್ಲಿ ತಪ್ಪು ಗುರಿಯ ಕಡೆಗೆ ತಪ್ಪಾಗಿ ಸಾಗುತ್ತಿರುತ್ತಾನೆ. ನೀನು ಆ ಗುರಿಯ ಬಗೆಗೆ ಅವನಿಗೆ ನೆನಪಿಸುತ್ತೀಯೆ. ಒಂದು ಜನ್ಮದಲ್ಲಿ ಬದ್ಧಾತ್ಮನು ಒಂದು ನಿರ್ದಿಷ್ಟ ಗುರಿಯೆಡೆಗೆ ಪ್ರಗತಿ ಸಾಧಿಸಲು ಬಯಸುತ್ತಾನೆ. ಆದರೆ ಅವನ ದೇಹ ಬದಲಾದೊಡನೆಯೇ ಎಲ್ಲವನ್ನೂ ಮರೆತು ಬಿಡುತ್ತಾನೆ. ಇಷ್ಟಾದರೂ ನನ್ನ ಪ್ರಭುವೆ, ಅವನು ಈ ಪ್ರಪಂಚದಲ್ಲಿ ಏನನ್ನೋ ಅನುಭೋಗಿಸಲು ಬಯಸಿದ್ದರಿಂದ ಮುಂದಿನ ಜನ್ಮದಲ್ಲಿ ಅದನ್ನು ಅವನಿಗೆ ನೀನು ನೆನಪಿಸುತ್ತೀಯೆ. ಮತ್ತ ಸ್ಮೃತಿರ್ಜ್ಞಾನ ಅಪೋಹನಂಚ. ಬದ್ಧಾತ್ಮನು ನಿನ್ನನ್ನು ಮರೆಯಲು ಬಯಸುವುದರಿಂದ ಒಂದಾದ ಮೇಲೊಂದು ಜನ್ಮದಲ್ಲಿ ಅವನು ನಿನ್ನನ್ನು ಬಹುತೇಕ ಶಾಶ್ವತವಾಗಿ ಮರೆಯುವಂತೆ ಅವಕಾಶಗಳನ್ನು ಅನುಗ್ರಹಿಸುತ್ತೀಯೆ. ನೀನು ಬದ್ಧಾತ್ಮರಿಗೆ ಶಾಶ್ವತವಾಗಿ ನಿರ್ದೇಶಕನಾಗಿದ್ದೀಯೆ. ನೀನು ಪ್ರತಿಯೊಂದರ ಮೂಲ ಕಾರಣನಾದುದರಿಂದ ಪ್ರತಿಯೊಂದೂ ನಿಜವಾಗಿ ಕಾಣುತ್ತದೆ. ಆದರೆ ಪರಮಸತ್ಯವು ದೇವೋತ್ತಮ ಪರಮಪುರುಷನಾದ ನೀನೇ ಆಗಿರುವೆ. ನಿನಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸರ್ವ ಪ್ರತ್ಯಯ ಹೇತವೇ ಎಂಬ ಶಬ್ದವನ್ನು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವಿವರಿಸಿದ್ದಾರೆ. ಫಲಿತಾಂಶವು ತನ್ನ ಕಾರಣದ ಮಿನುಗುನೋಟವನ್ನು ನೀಡುತ್ತದೆ ಎಂದು ಅವರು ಹೇಳುತ್ತಾರೆ. ಉದಾಹರಣೆಗೆ, ಮಣ್ಣಿನ ಮಡಕೆಯು ಕುಂಬಾರನ ಕೆಲಸದ ಫಲವಾಗಿದೆ. ಆ ಮಡಕೆಯನ್ನು ನೋಡಿದರೆ ಕುಂಬಾರನ ಇರುವಿಕೆಯನ್ನು ಊಹಿಸಬಹುದು. ಹಾಗೆಯೇ ಈ ಲೌಕಿಕ ಪ್ರಪಂಚವು ಆಧ್ಯಾತ್ಮಿಕ ಲೋಕವನ್ನು ಹೋಲುತ್ತದೆ. ಯಾರೇ ಬುದ್ಧಿವಂತನಾಗಲಿ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ಊಹಿಸಬಹುದು. ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಲೌಕಿಕ ಪ್ರಪಂಚದ ಕ್ರಿಯೆಗಳು ಅವುಗಳ ಹಿಂದೆ ಭಗವಂತನ ಮೇಲ್ವಿಚಾರಣೆ ಇದೆ ಎಂಬುದನ್ನು ಸೂಚಿಸುತ್ತವೆ. ನಮೋ ನಮಸ್ತೆ ಅಖಿಲ ಕಾರಣಾಯ ನಿಷ್ಕಾರಣಾಯಾದ್ಭುತ ಕಾರಣಾಯ ಸರ್ವ ಆಗಮ ಆಮ್ನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ನನ್ನ ಪ್ರಭುವೇ, ನೀನು ಸರ್ವ ಕಾರಣಗಳಿಗೆ ಕಾರಣನಾಗಿದ್ದೀಯೆ. ಆದರೆ ನಿನಗೆ ಯಾವ ಕಾರಣವೂ ಇಲ್ಲ. ನೀನು ಪ್ರತಿಯೊಂದರ ಅದ್ಭುತ ಕಾರಣನಾಗಿದ್ದೀಯೆ. ನೀನು ಪರಂಪರಾ ಪದ್ಧತಿಯ ಆಕಾರವಾಗಿದ್ದೀಯೆ. ಪಂಚರಾತ್ರ ಮತ್ತು ವೇದಾಂತ ಸೂತ್ರಗಳಂತಹ ಶಾಸ್ತ್ರಗಳು ನಿನ್ನ ಪ್ರತಿನಿಧಿಗಳು. ಅವುಗಳಲ್ಲಿ ವೈದಿಕ ಜ್ಞಾನವಿದೆ. ಅದಕ್ಕೆ ನೀನು ಆಶ್ರಯನಾಗಿದ್ದೀಯೆ.
ಅಂತಹ ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮೋಕ್ಷವನ್ನು ಕೊಡುವವನು ನೀನೇ. ಸಕಲ ದಿವ್ಯವಾದಿಗಳಿಗೆ ನೀನೇ ಏಕೈಕ ಆಶ್ರಯನಾಗಿದ್ದೀಯೆ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ದೇವೋತ್ತಮ ಪರಮಪುರುಷನನ್ನು ಇಲ್ಲಿ ಅದ್ಭುತ ಕಾರಣ ಎಂದು ವರ್ಣಿಸಲಾಗಿದೆ. ದೇವೋತ್ತಮ ಪರಮಪುರುಷನಿಂದ ಅಪರಿಮಿತ ಉದ್ಗಮಗಳು ಆಗಿರಬಹುದಾದರೂ ಅವನು ಸದಾ ಪೂರ್ಣವಾಗಿಯೇ ಉಳಿದುಕೊಂಡಿರುತ್ತಾನೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಎಂಬ ಅರ್ಥದಲ್ಲಿ ಅವನು ಅದ್ಭುತನಾಗಿದ್ದಾನೆ. ಲೌಕಿಕ ಪ್ರಪಂಚದಲ್ಲಿ ನಮ್ಮ ಅನುಭವದ ಪ್ರಕಾರ ಬ್ಯಾಂಕಿನಲ್ಲಿ 10 ಲಕ್ಷ ರೂಪಾಯಿ ಖಾತೆಯಲ್ಲಿದ್ದರೆ ನಾವು ಹಣವನ್ನು ತೆಗೆಯುತ್ತಾ ಹೋದಂತೆ ಅದು ಕ್ರಮೇಣ ಕ್ಷೀಣಿಸುತ್ತಾ ಕೊನೆಗೆ ಶೂನ್ಯವಾಗುತ್ತದೆ. ಆದರೆ ಪರಮಪ್ರಭುವಾದ ದೇವೋತ್ತಮ ಪರಮಪುರುಷನು ಎಷ್ಟು ಸಂಪೂರ್ಣನೆಂದರೆ ಅಸಂಖ್ಯಾತ ದೇವೋತ್ತಮ ಪರಮಪುರುಷರು ಅವನಿಂದ ವಿಸ್ತೃತಗೊಂಡರೂ ಅವನು ಅದೇ ಮೂಲ ದೇವೋತ್ತಮ ಪರಮಪುರುಷನಾಗಿ ಉಳಿದಿರುತ್ತಾನೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅವನೇ ಅದ್ಭುತ ಕಾರಣ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಗೋವಿಂದನೆಂದು ಹೆಸರಾದ ಶ್ರೀಕೃಷ್ಣನು ಪರಮ ನಿಯಾಮಕನಾಗಿದ್ದಾನೆ. ಅವನು ಶಾಶ್ವತವಾದ ಆನಂದಮಯವಾದ ಆಧ್ಯಾತ್ಮಿಕ ದೇಹವನ್ನು ಹೊಂದಿದ್ದಾನೆ. ಅವನು ಎಲ್ಲದರ ಮೂಲ. ಅವನಿಗೆ ಬೇರೆ ಮೂಲವಿಲ್ಲ, ಏಕೆಂದರೆ ಅವನು ಸಕಲ ಕಾರಣಗಳಿಗೆ ಪ್ರಧಾನ ಕಾರಣನಾಗಿದ್ದಾನೆ. ಈ ಲೌಕಿಕ ಪ್ರಪಂಚದಲ್ಲೂ ಕೂಡ ಸೂರ್ಯನು ಅನೇಕ ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದು ಸೃಷ್ಟಿಯ ಆದಿಯಿಂದಲೂ ಶಾಖ ಮತ್ತು ಬೆಳಕನ್ನು ಕೊಡುತ್ತಿದ್ದಾನೆ ಎಂಬುದನ್ನು ನಾವು ಅರಿಯಬಹುದು. ಆದರೂ ಕೂಡ ಸೂರ್ಯನು ತನ್ನ ಶಕ್ತಿಯನ್ನು ಉಳಿಸಿಕೊಂಡಿದ್ದು ಎಂದೂ ಬದಲಾವಣೆ ಹೊಂದುವುದಿಲ್ಲ. ಹೀಗಿರುತ್ತಾ ಪರಮಕಾರಣನಾದ ಪರಬ್ರಹ್ಮ ಶ್ರೀಕೃಷ್ಣನ ಬಗೆಗೆ ಹೇಳುವುದೇನು? ಪ್ರತಿಯೊಂದೂ ಅವನಿಂದ ನಿರಂತರವಾಗಿ ಉದ್ಭವಿಸುತ್ತಲೇ ಇರುತ್ತವೆ. ಆದರೂ ಅವನು ಮೂಲ ರೂಪವನ್ನು ಉಳಿಸಿಕೊಂಡಿರುತ್ತಾನೆ. ಸಚ್ಚಿದಾನಂದ ವಿಗ್ರಹ. ಭಗವದ್ಗೀತೆಯಲ್ಲಿ ಸ್ವಯಂ ಶ್ರೀಕೃಷ್ಣನು ಹೇಳುವಂತೆ ಮತ್ತಾ ಸರ್ವಂ ಪ್ರವರ್ತತೆ. ಪ್ರತಿಯೊಂದು ನನ್ನಿಂದ ಉದ್ಭವವಾಗುತ್ತದೆ. ಪ್ರತಿಯೊಂದು ಶ್ರೀಕೃಷ್ಣನಿಂದ ನಿರಂತರವಾಗಿ ಉದ್ಭವವಾಗುತ್ತಲೇ ಇರುತ್ತದೆ. ಆದರೂ ಅವನು ಅದೇ ಶ್ರೀಕೃಷ್ಣನಾಗಿ ಇರುತ್ತಾನೆ, ಬದಲಾಗುವುದಿಲ್ಲ. ಲೌಕಿಕ ಬಂಧನದಿಂದ ಪಾರಾಗಬೇಕೆಂದು ಬಯಸುವ ಎಲ್ಲ ದಿವ್ಯವಾದಿಗಳಿಗೆ ಅವನು ಆಶ್ರಯನಾಗಿದ್ದಾನೆ. ಪ್ರತಿಯೊಬ್ಬನೂ ಶ್ರೀಕೃಷ್ಣನ ಆಶ್ರಯವನ್ನು ಪಡೆಯಬೇಕು. ಅಕಾಮ ಸರ್ವಕಾಮೋವಾ ಮೋಕ್ಷಕಾಮ ಉದಾರಧಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ವ್ಯಕ್ತಿಯು ಏನನ್ನೇ ಬಯಸಲಿ ಅಥವಾ ಬಯಸದೇ ಇರಲಿ, ಅಥವಾ ಭಗವಂತನ ಅಸ್ತಿತ್ವದಲ್ಲಿ ಲೀನವಾಗಲು ಬಯಸಲಿ, ಅವನು ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನನ್ನು ದಿವ್ಯ ಪ್ರೇಮ ಸೇವೆಯ ಮೂಲಕ ಅರ್ಚಿಸಿದರೆ ಮಾತ್ರ ಬುದ್ಧಿವಂತನಾಗುತ್ತಾನೆ. ಪರಂಬ್ರಹ್ಮ ಅಂದರೆ ಪರಮಪ್ರಭು ಮತ್ತು ಪರಂಧಾಮ ಎಂದರೆ ಪರಮ ಆಶ್ರಯವೇ ಶ್ರೀಕೃಷ್ಣನಾಗಿದ್ದಾನೆ. ಯಾರೇ ಆಗಲಿ, ಅವನು ಕರ್ಮಿಯಾಗಿರಲಿ, ಜ್ಞಾನಿಯಾಗಿರಲಿ ಅಥವಾ ಯೋಗಿಯಾಗಿರಲಿ, ದೇವೋತ್ತಮ ಪರಮಪುರುಷನನ್ನು ಬಹಳ ಗಂಭೀರವಾಗಿ ಗ್ರಹಿಸಲು ಪ್ರಯತ್ನಿಸಬೇಕು. ಆಗ ಅವನ ಎಲ್ಲ ಇಚ್ಛೆಗಳು ಈಡೇರುತ್ತವೆ. ಭಗವಂತನು ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಎಂದು ಹೇಳುತ್ತಾನೆ. ಜೀವಿಗಳು ನನಗೆ ಶರಣಾಗತರಾದಂತೆ ಅದಕ್ಕೆ ಅನುಸಾರವಾಗಿ ಅವರಿಗೆ ಪ್ರತಿಫಲವನ್ನು ಕೊಡುತ್ತೇನೆ. ತನ್ನ ಅನುಭೋಗಕ್ಕೆ ಸಮಸ್ತವನ್ನು ಬಯಸುವ ಕರ್ಮಿಯೂ ಕೂಡ ಶ್ರೀಕೃಷ್ಣನಿಂದ ಅದನ್ನು ಪಡೆಯಬಹುದು. ಅವನು ಬಯಸುವುದನ್ನು ಒದಗಿಸುವುದು ಶ್ರೀಕೃಷ್ಣನಿಗೆ ಸ್ವಲ್ಪವೂ ಕಷ್ಟವಲ್ಲ. ಆದರೆ ವಾಸ್ತವವಾಗಿ ವ್ಯಕ್ತಿಯು ಮುಕ್ತಿಯನ್ನು ಪಡೆಯುವ ಸಲುವಾಗಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಆರಾಧಿಸಬೇಕು. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ. ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಮೂಲಕ ವ್ಯಕ್ತಿಯು ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ದೃಢಪಡಿಸಿರುವಂತೆ ಸರ್ವಾಗಮಾಂನಾಯ ಮಹಾರ್ಣವಾಯ. ಅವನೊಂದು ಸಾಗರ. ಎಲ್ಲ ವೈದಿಕ ಜ್ಞಾನವು ಅವನ ಕಡೆಗೆ ಪ್ರವಹಿಸುತ್ತದೆ. ಬುದ್ಧಿಶಾಲಿಗಳಾದ ದಿವ್ಯವಾದಿಗಳು ದೇವೋತ್ತಮ ಪರಮಪುರುಷನ ಆಶ್ರಯವನ್ನು ಪಡೆಯುತ್ತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇದೇ ಅಂತಿಮ ಗುರಿ. ಗುಣಾರಣಿಚ್ಛನ್ನ ಚಿದುಷ್ಮಪಾಯ ತತ್ಶೋಭ ವಿಸ್ಫೂರ್ಜಿತ ಮಾನಸಾಯ ನೈಷ್ಕರ್ಮ್ಯ ಭಾವೇನ ವಿವರ್ಜಿತಾಗಮ ಸ್ವಯಂ ಪ್ರಕಾಶಾಯ ನಮಸ್ಕರೋಮಿ. ನನ್ನ ಪ್ರಭುವೆ, ಅರಣಿ ಮರದ ತುಂಡುಗಳಲ್ಲಿ ಅಗ್ನಿಯು ಅಡಗಿರುವಂತೆ ನೀನು ಮತ್ತು ನಿನ್ನ ಅಪರಿಮಿತ ಜ್ಞಾನವು ಲೌಕಿಕ ಪ್ರಕೃತಿ ಗುಣಗಳಿಂದ ಮುಚ್ಚಿ ಹೋಗಿವೆ. ಆದರೆ ನಿನ್ನ ಮನಸ್ಸು ಪ್ರಕೃತಿ ಗುಣಗಳ ಕಾರ್ಯಗಳ ಕಡೆಗೆ ಲಕ್ಷ್ಯ ಹರಿಸುವುದಿಲ್ಲ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿರುವವರು ವೈದಿಕ ಸಾಹಿತ್ಯದಿಂದ ನಿರ್ದೇಶಿತವಾದ ನಿಯಮನ ತತ್ವಗಳಿಗೆ ಬದ್ಧರಾಗಿರುವುದಿಲ್ಲ. ಅಂತಹ ಉತ್ಕೃಷ್ಟ ಆತ್ಮರು ಲೋಕೋತ್ತರರಾದುದರಿಂದ ನೀನು ಅವರ ಪರಿಶುದ್ಧ ಮನಸ್ಸುಗಳಲ್ಲಿ ಸ್ವತಃ ಕಾಣಿಸಿಕೊಳ್ಳುತ್ತೀಯೆ. ನಾನು ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ.
ಗಜೇಂದ್ರನು ಭಗವಂತನಲ್ಲಿ ಮಾಡಿದ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.